ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ನೋಡಿ ಮಕ್ಕಳೇ, ಈ ಭೂಮಿಯ ಮೇಲೆ ಪರಮಪಿತ ಅವತರಿಸಿ ಬಂದಿದ್ದಾನೆ. ಅಂದರೆ ಎಲ್ಲ ದುಃಖಗಳನ್ನು ನಿವಾರಣೆ ಮಾಡಲು, ಈ ಕಲಿಯುಗವನ್ನು ಸತ್ಯಯುಗದಲ್ಲಿ ಪರಿವರ್ತನೆ ಮಾಡಲೆಂದೇ ಪರಮಪಿತ ಈ ಧರೆಗೆ ಬಂದಿದ್ದಾನೆ. ಇಲ್ಲಿ ಜಗತ್ತಿನ ಎಲ್ಲರಿಗೆ ಒಂದು ಸಂತೋಷದ ವಿಚಾರ ಅಂದರೆ ಪರಮಪಿತ ಈ ಧರೆಗೆ ಬಂದಿದ್ದಾನೆ ಎಲ್ಲರ ದುಃಖಗಳನ್ನು ಓಡಿಸಲು, ಸುಖವನ್ನು ನೀಡಲು. ಹಾಗಾದರೆ ಬೇಹದ್ನ ಮಕ್ಕಳಿಗೆ ತಂದೆಯ ವಿಶೇಷವಾದಂತಹ ಒಂದು ಸಂದೇಶ ಏನು? ತಂದೆಯ ಸಂದೇಶ ಏನಂತಂದರೆ, ಅತಿ ದುಃಖಕರ ಭಯಾನಕ ಘಟನೆಗಳು ಈ ಭೂಮಿಯ ಮೇಲೆ ಜರುಗುವುದಕ್ಕಿಂತ ಮುಂಚೆಯೇ ಪರಮಪಿತ ಬೇಹದ್ನ ಮಕ್ಕಳಿಗೆ ಜ್ಞಾನವನ್ನು ಬೋಧಿಸಿ ಈ ದುಃಖಭರಿತ ಜಗತ್ತಿನಿಂದ ಎಲ್ಲ ಮಕ್ಕಳನ್ನು, ಅಂದರೆ ಬೇಹದ್ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾನೆ. ಅಂತಂದರೆ ಬೇಹದ್ನ ಮಕ್ಕಳಿಗೆ ಪರಮಪಿತ ದುಃಖಗಳು ಹೆಚ್ಚಾಗುವ ಮುನ್ನವೇ, ಈ ಜಗತ್ತಿನಲ್ಲಿ ದುಃಖವೇ ಎಲ್ಲ ಕಡೆ ತುಂಬಿದೆ, ಕಷ್ಟವೇ ಎಲ್ಲ ಕಡೆ ತುಂಬಿದೆ. ಬೇಹದ್ ಮಕ್ಕಳಿಗೆ ಕಷ್ಟ ದುಃಖ ಬರುವ ಮುನ್ನವೇ ಈ ಜಗತ್ತಿನಿಂದ ಪರಮಾತ್ಮ ಬೇರೆಡೆ ನಮ್ಮನ್ನು ತೆಗೆದುಕೊಂಡು ಹೋಗುತ್ತಾನೆ. ಅಂತಂದರೆ ನಮ್ಮನ್ನು ದುಃಖದಿಂದ ಪಾರು ಮಾಡುತ್ತಾನೆ. ಆದರೆ ಯಾರನ್ನು ದುಃಖದಿಂದ ದೂರ ಮಾಡುತ್ತಾನೆ ಪರಮಪಿತ ಅಂತಂದರೆ, ಉನ್हीं बच्चों को जो बच्चे बाप पर 100% निश्चय रख निर्भय हो बाप की उंगली पकड़ चलते हैं. ಅಂತಂದರೆ ಯಾವ ಮಕ್ಕಳು ತಂದೆಯ ಶ್ರೀಮತ್ನಂತೆ, ತಂದೆ ಹೇಳಿದ ಹಾಕಿಕೊಟ್ಟಂಥ ಮಾರ್ಗದಲ್ಲಿ 100% ನಿಶ್ಚಯ ಬುದ್ಧಿಯಿಂದ ನಡೀತಾ ಇದ್ದಾರೋ, ಯಾರು ತಂದೆಯ ಕೈಯನ್ನು ಹಿಡಿದುಕೊಂಡಿದ್ದಾರೋ ಅಂಥ ಮಕ್ಕಳನ್ನು ಬೇಹದ್ನ ತಂದೆ ಇಲ್ಲಿ ಅವತರಿಸಿ ಬಂದು ಅವರನ್ನು ದುಃಖದಿಂದ ಪಾರು ಮಾಡುತ್ತಾನೆ ಎಂದರ್ಥ. ದಿನವೂ ನಮಗೆ ತಂದೆಯ ಡೈರೆಕ್ಷನ್ ಸಿಗ್ತಾ ಇದೆ. ಆ ಡೈರೆಕ್ಷನ್ ಮೇಲೆ ನಡೆಯುವುದು ನಾವು ಬೇಹದ್ನ ಮಕ್ಕಳಾದ ನಮ್ಮ ಕರ್ತವ್ಯವಾಗಿದೆ. ಮುಂದುವರೆದು ತಂದೆ ಹೇಳ್ತಾ ಇದ್ದಾರೆ, ನೋಡಿ ಮಕ್ಕಳೇ, ನಾನು ನಿಮ್ಮ ಬಳಿ ಡೈರೆಕ್ಟಾಗಿ ಬಂದಿದ್ದೇನೆ. ನಿಮ್ಮ ಎಲ್ಲ ದುಃಖಗಳನ್ನು ಹೊಡೆದು ಹಾಕಬೇಕು, ನಿವಾರಣೆ ಮಾಡಬೇಕು ಅಂತಂದರೆ ನಾನು ತಂದೆ, ನಿಮ್ಮ ಬೇಹದ್ ಮಕ್ಕಳ ತಂದೆಯಾದ ನಾನೂ ಸಹ ಬಂಧನದಲ್ಲಿ ಒಳಗಾಗಿದ್ದೇನೆ. ಈ ಮೃತ್ಯು ಭೂಮಿಗೆ ಬಂದ ಮೇಲೆ ಎಲ್ಲರೂ ಸಹ ಪ್ರಕೃತಿಯ ನಿಯಮಕ್ಕೆ ಅನುಗುಣವಾಗಿಯೇ ಇಲ್ಲಿ ಜೀವನವನ್ನು ನಡೆಸಬೇಕಾಗುತ್ತೆ. ಹೀಗಾಗಿ ತಂದೆ ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ಯಾವುದಕ್ಕೂ ಹೆದರುವುದು ಬೇಡ. ನಿಮ್ಮ ಮುಂದೆ ಎಂತಹ ಕರ್ಮ ಬಂಧನಗಳೇ ಬರಲಿ, ಅವುಗಳೆಲ್ಲವೂ ನಿಮ್ಮ ಕಲ್ಯಾಣಕ್ಕಾಗಿಯೇ ಎಂದು ತಿಳಿದುಕೊಳ್ಳಿ. ಈ ರೀತಿಯ ಕರ್ಮಬಂಧನ ಪರಿಸ್ಥಿತಿಗಳು ನಿಮ್ಮ ಮುಂದೆ ಬಂದಾಗಲೇ ನೀವು ನಿಜವಾಗಲೂ ಒಂದು ಪವರ್ಫುಲ್ ಆತ್ಮ ಆಗ್ತೀರಾ, ಹಾಗೂ ಹೊಳೆಯುವಂತಹ ವಜ್ರದಂತೆ ನೀವು ಆಗುತ್ತೀರಾ. ಅಂದರೆ ಪರಿಸ್ಥಿತಿಗಳು ಜೀವನದಲ್ಲಿ ಬರಬೇಕು, ಅದರಿಂದ ನಮ್ಮ ಕರ್ಮ ಬಂಧನಗಳು ಸಹ ಕಡಿಮೆ ಆಗುತ್ತಾ ಹೋಗುತ್ತವೆ. ನೋಡಿ, ಬಾಪೂಜಿಯವರು ಎಷ್ಟು ಚೆನ್ನಾಗಿ ನಮಗೆ ಹೇಳಿಕೊಡ್ತಾ ಇದ್ದಾರೆ. ನಮ್ಮ ಮುಂದೆ ಎಂಥದೇ ಪರಿಸ್ಥಿತಿ ಬಂದರೂ ಸಹ ಅದು ನಮ್ಮನ್ನು ಪವರ್ಫುಲ್ಲನ್ನಾಗಿ ಮಾಡಲಿಕ್ಕಾಗಿಯೇ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಪವರ್ಫುಲ್ ಆದಾಗಲೇ ನಾವು ನಿಜವಾಗಲೂ ನಮ್ಮ ನಿಜ ಸ್ವರೂಪಕ್ಕೆ ಬರುತ್ತೇವೆ. ಡೈಮಂಡ್ ಸ್ವರೂಪ, ನಾವು ಮೊದಲು ಏನಾಗಿದ್ದೇವೋ ಆ ಒಂದು ಸ್ವರೂಪಕ್ಕೆ ಬರಲು ಸಾಧ್ಯ. ಒಟ್ಟಾರೆ ನಾವು ಮಕ್ಕಳು ತಂದೆಯ ಡೈರೆಕ್ಷನ್ ಮೇಲೆ ನಡೆಯಬೇಕು. ತಂದೆ ಹೇಳಿದ ಮಾರ್ಗವನ್ನು ಎಂದಿಗೂ ಬಿಡಬಾರದು. ಯಾವುದರ ಬಗ್ಗೆಯೂ ಸಹ ಹೆಚ್ಚು ಯೋಚನೆಗಳನ್ನು ಮಾಡಬಾರದು, ಮನಸ್ಸು ಭಾರ ಮಾಡಿಕೊಳ್ಳಬಾರದು. ಬಾಪೂಜಿ ಹೇಳ್ತಾ ಇದ್ದಾರೆ, ಸರ್ವಶಕ್ತಿಮಾನ್ ತಂದೆಯೇ ನಿಮ್ಮೊಂದಿಗೆ ಇದ್ದಾನೆ ಎಂದಾಗ ನೀವು ಏಕೆ ತಲೆ ಕೆಡಿಸ್ಕೊಳ್ತೀರಾ, ನೀವು ಏಕೆ ಕುಗ್ಗುತ್ತೀರಾ ಅಂತ ಕೇಳ್ತಾ ಇದ್ದಾರೆ. ನಮ್ಮ ತಂದೆ ಸರ್ವಶಕ್ತಿಮಾನ್ ಅಂತ ಆದಾಗ ನಾವು ಮಕ್ಕಳು ಸಹ ಮಾಸ್ಟರ್ ಶಕ್ತಿಮಾನ್ಗಳಾಗಿದ್ದೇವೆ. ನಮ್ಮ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನಿಮ್ಮ ಭಾಗ್ಯ ಬಹಳ ಶ್ರೇಷ್ಠವಾಗಿದೆ. ಹೀಗಾಗಿ ನೀವು ನನ್ನ ಮೇಲೆ ನಿಶ್ಚಯ ಬುದ್ಧಿಯನ್ನು ಇಡಿ, ಸಂಪೂರ್ಣ ನಂಬಿಕೆಯನ್ನು ಇಡಿ.
ನಿಶ್ಚಯ ಬುದ್ಧಿ ಹೊಂದಿದ ಮೇಲೆ ಖಂಡಿತವಾಗಿಯೂ ನಾವು ನಮ್ಮ ಗುರಿಯನ್ನು ತಲುಪಿಯೇ ತಲುಪುತ್ತೇವೆ. ಹೀಗಾಗಿ ವಾಣಿಗಳಲ್ಲೂ ಸಹ ನಿಶ್ಚಯ ಬುದ್ಧಿ ವಿಜಯಂತಿ ಎಂದು ಹೇಳಿದೆ. ಅಂದರೆ ನಂಬಿಕೆಯೇ, ನಿಶ್ಚಯವೇ ವಿಜಯಕ್ಕೆ ಆಧಾರವಾಗಿದೆ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ಒಂದು ಸಂಕಲ್ಪವನ್ನು ಸಹ, ಅಂದರೆ ವ್ಯರ್ಥ ಸಂಕಲ್ಪವನ್ನು ಮಾಡಲೇಬಾರದು, ಯೋಚನೆ ಮಾಡಲೇಬಾರದು. ಯಾವುದಕ್ಕೂ ಸಹ ಎಲ್ಲವನ್ನು ತಂದೆಗೆ ಸಮರ್ಪಣೆ ಮಾಡಿ ಮುಂದುವರಿಯಬೇಕು. ನಮ್ಮ ಮಾರ್ಗದಲ್ಲಿ ಏನೆಲ್ಲ ಘಟಿಸುತ್ತಿದೆಯೋ ಅದೆಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿಯೇ ಆಗಿದೆ. ಏಕೆಂದರೆ ನಮ್ಮ ತಂದೆ, ನಮ್ಮ ಕ್ರಿಯೇಟರ್ನ ಡೈರೆಕ್ಟ್ ದೃಷ್ಟಿ ನಮ್ಮ ಮೇಲೆ ಇದೆ. ಈ ಥರ ಹೇಳ್ತಾ ಇದ್ದಾರೆ ಅದನ್ನು. ಬಾಪ್ ಕಿ ಡೈರೆಕ್ಟ್ ನಜರ್ ಆಪ್ ಬಚ್ಚೋಂ ಕೆ ಊಪರ್ ಹೈ. आप बच्चे तेरा तेरा कर हल्के रहकर खुशी से आगे बढ़ो, फिर आपके रास्ते की ಹರ್ ರುಕಾವಟ್ ಖತಮ್ ಹೋತಿ ಜಾಯಗಿ. ಅಂತಂದರೆ ನೀವು ತಂದೆಯ ಡೈರೆಕ್ಷನ್ ಮೇಲೆ ನಡೀತಾ ಇರಿ, ಆಗ ತಂದೆಯ ದೃಷ್ಟಿಯು, ಸಂಪೂರ್ಣ ದೃಷ್ಟಿಯು ನಿಮ್ಮ ಮೇಲೆ ಇರುತ್ತೆ. ಎಲ್ಲವನ್ನ ತಂದೆಗೆ ತೇರಾ ತೇರಾ ಅಂದರೆ ಎಲ್ಲವೂ ನಿನ್ನದೇ ತಂದೆ ಎಂದು ಸಮರ್ಪಣೆ ಮಾಡಿ ಮುಂದೆ ನಡೆದಾಗ ಯಾವುದೂ ಕೂಡ ನಮಗೆ ಕಷ್ಟ ಅನಿಸುವುದೇ ಇಲ್ಲ. ಎಲ್ಲ ಅಡೆತಡೆಗಳು, ಜೀವನದಲ್ಲಿ ಬರುವ ಎಲ್ಲ ಅಡೆತಡೆಗಳು ಸಹ ಅಂತ್ಯವಾಗುತ್ತೆ ಅಂತ ಹೇಳಿ ಬಾಪೂಜಿಯವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ನಾನು ನನ್ನದು ಅನ್ನೋದನ್ನು ಬಿಟ್ಟು ಎಲ್ಲವೂ ನಿನ್ನದೇ ತಂದೆ ಎಂಬ ಸಮರ್ಪಣೆ ಭಾವ ನಮ್ಮಲ್ಲಿ ಬರಬೇಕು. ನಮ್ಮ ಲೌಕಿಕ ಜೀವನದಲ್ಲಿ ಅಥವಾ ನಮ್ಮ ಆರೋಗ್ಯದಲ್ಲಿ ಎಲ್ಲೇ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾದಾಗಲೂ ಹಾಗೂ ಯಾವುದೇ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಬಿದ್ದಾಗಲೂ ಸಹ ನಾವು ಎಲ್ಲವನ್ನು ತಂದೆಗೆ ಒಪ್ಪಿಸಿಬಿಡಬೇಕು. ಇದರಿಂದ ಏನಾಗುತ್ತೆ, ನಮ್ಮ ಭಾರ ಕಡಿಮೆ ಆಗುತ್ತೆ, ನಮ್ಮ ಮನಸ್ಸು ಹಗುರವಾಗುತ್ತೆ. ತಂದೆಯ ಸ್ಮರಣೆಯಲ್ಲೇ ನಾವು ಎಲ್ಲ ಕೆಲಸಗಳನ್ನು ಮಾಡಿದಾಗ ನಮ್ಮ ಕರ್ಮಗಳ ಭಾರವೂ ಕೂಡ ಕಡಿಮೆ ಆಗುತ್ತಾ ಹೋಗುತ್ತದೆ. ಕರ್ಮ ಬಂಧನಗಳು ಕಡಿಮೆ ಆಗ್ತಾ ಹೋದಾಗ ಏನಾಗುತ್ತೆ, ನಾವು ಕೂಡ ವಿಚಾರವಾಯುವಿನಿಂದ, ಅಂದರೆ ವಿಚಾರಗಳಿಂದ ಮುಕ್ತಿಯನ್ನು ಪಡೀತಾ ಬರ್ತೀವಿ. ನಮ್ಮ ಮನಸ್ಸು ಹಗುರವಾಗ್ತಾ ಹೋಗುತ್ತದೆ. ಹಾಗೂ ಈ ರೀತಿಯ ಹಗುರವಾದಂತಹ ಆತ್ಮ, ಅಂದರೆ ಮನಸ್ಸಿನಲ್ಲಿ ಯಾವುದೇ ಭಾರವನ್ನು ಇಟ್ಟುಕೊಳ್ಳದಂತಹ ಆತ್ಮಗಳೇ ಬಹಳ ಖುಷಿಯಾಗಿ ಈ ಮಾರ್ಗದಲ್ಲಿ ಮುಂದುವರಿಯುತ್ತಾರೆ. ಅವರೇ ಬ್ರಾಹ್ಮಣ್ ಸೋ ಫರಿಷ್ಠಾ ಆತ್ಮರಾಗುತ್ತಾರೆ ಅಂತ ಬಾಪೂಜಿ ಹೇಳ್ತಾ ಇದ್ದಾರೆ. ಬ್ರಾಹ್ಮಣ ಅಂತಂದ್ರೇನು? ಬ್ರಹ್ಮನನ್ನು ಅರಿತವನು. ಯಾರು ಬ್ರಹ್ಮನನ್ನು, ಯಾರು ಅಧ್ಯಾತ್ಮವನ್ನು ಅರಿತಿದ್ದಾರೆಯೋ ಅವರೇ ಫರಿಷ್ಠಾ, ಅಂದರೆ ಪರಮ ಪುರುಷ ದೇವತಾ ಸ್ತರದ ಆತ್ಮಗಳಾಗುತ್ತಾರೆ, ತಂದೆಯ ಸಮಾನ ಆತ್ಮರಾಗುತ್ತಾರೆ. ಒಂದು ವೇಳೆ ಮಕ್ಕಳು ಪರಿಸ್ಥಿತಿಗಳಿಗೆ ಹೆದರಿ ತಂದೆಯ ಕೈಯನ್ನು ಬಿಟ್ಟರೆ, ಅಂದರೆ ನಮ್ಮ ಜೀವನದಲ್ಲಿ ಶರೀರದ ಸಮಸ್ಯೆಗಳುಂಟಾಗುತ್ತವೆ, ಹಣದ ಸಮಸ್ಯೆಗಳುಂಟಾಗುತ್ತವೆ, ಅನೇಕ ಜವಾಬ್ದಾರಿಗಳು ಬಂದು ಬಿಡುತ್ತವೆ, ಮನಸ್ಸಿನಲ್ಲಿ ಅನೇಕ ಚಿಂತೆಗಳು ಆವರಿಸಿಕೊಳ್ಳುತ್ತವೆ. ಸಮಯ, ಸಂಬಂಧ, ಪರಿಸ್ಥಿತಿ, ಯಾವುದೇ ರೀತಿಯ ಸಮಸ್ಯೆಗಳು ಬಂದಾಗ ಒಂದು ವೇಳೆ ನಾವು ಹೆದರಿಕೊಂಡು ಬಿಟ್ಟರೆ ನಾವಾಗಿಯೇ ಪರಮಪಿತ ತಂದೆಯನ್ನು ದೂರ ಮಾಡಿದಂತೆ. ಹೀಗಾಗಿ ಹಿಮ್ಮತ್ ಸೇ ಚಲ್ತೆ ಚಲೋ ಥಕ್ನಾ ಮತ್, ಅಂದರೆ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಧೈರ್ಯವಾಗಿ ಮುನ್ನಡೆಯಿರಿ, ಎಂದಿಗೂ ಸಹ ನೀವು ಸೋತು ತಲೆಬಾಗದಿರಿ. ಅಂತಂದರೆ ಏನು? ಧೈರ್ಯ ಇಟ್ಕೊಳ್ಬೇಕು. ಏನೇ ಸಮಸ್ಯೆ ಬಂದರೂ ಸಹ ಸಹನೆ ಹಾಗೂ ಧೈರ್ಯ ಇದು ಇರಲೇಬೇಕು. ಸೋತು ಬಿಡುವುದು ಅಂತಂದ್ರೇನು? ನಮ್ಮ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪಗಳು ಬಂದಾಗ ನಾವು ಸೋತಂತೆ. ಯಾರ ಮನಸ್ಸಿನಲ್ಲಿ ವ್ಯರ್ಥ ವಿಚಾರಗಳು, ಸಂಕಲ್ಪಗಳು ನಡೆಯುತ್ತಿರುತ್ತವೆ ಅಂತಹ ಮಕ್ಕಳು ವಿಜಯರಾಗಲು ಸಾಧ್ಯವಿಲ್ಲ. ತಂದೆ ಹೇಳ್ತಾ ಇದ್ದಾರೆ, ಬಚ್ಚೆ ವಿಜಯ್ ಆಪ್ಕಾ ಜನ್ಮಸಿದ್ಧ ಅಧಿಕಾರ ಹೈ, ಇಸ್ ನಿಶ್ಚಯ ಔರ್ ನಶೆ ಮೇ ರಹೋ. ಅಂತಂದರೆ ವಿಜಯವು ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಇದರ ಒಂದು ನಶೆ, ಇದರ ಮೇಲೆ ಒಂದು ನಿಶ್ಚಯ ಬುದ್ಧಿ ನಮಗೆ ಸದಾ ಇರಬೇಕು.
ಅಂದರೆ ಎಂದಿಗೂ ಸಹ ನಾವು ಪರಿಸ್ಥಿತಿಗಳಿಗೆ ತಲೆಬಾಗಿ ಸೋತು ದುಃಖಿತರಾಗಿ ಈ ಪರಿಸ್ಥಿತಿ ಎಲ್ಲಿವರೆಗೆ ಇರುತ್ತೆ, ಹೇಗೆ, ನಾನು ಏನು ಮಾಡಬೇಕು, ಅದು ಇದು ಎನ್ನುವಂತಹ ವಿಚಾರಗಳು ನಮ್ಮಲ್ಲಿ ಏಳಲೇಬಾರದು. ಇದಕ್ಕೆ ಬದಲಾಗಿ ನಾವು ಈ ಎಲ್ಲದಕ್ಕೂ ನನ್ನ ತಂದೆಯೇ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ನಾನೇಕೆ ವಿಚಾರ ಮಾಡಲಿ ಎನ್ನುವಂಥ ವಿಚಾರ ಎನ್ನುವಂತಹ ಒಂದು ಸಂಕಲ್ಪ ನಮ್ಮಲ್ಲಿ ಬರಬೇಕು. ನನ್ನ ಜೊತೆಗೆ ನನ್ನ ತಂದೆ ಇರುವಾಗ ನಾನೇಕೆ ಇದರ ಬಗ್ಗೆ ಯೋಚನೆ ಮಾಡಲಿ, ಈ ಧೈರ್ಯ ನಮ್ಮಲ್ಲಿರಬೇಕು. ಏನೇ ಆಗಲಿ, ಹೇಗೆ ಆಗಲಿ, ಎಂದಾದರೂ ಆಗಲಿ, ಎಲ್ಲದರಲ್ಲಿಯೂ ಸಹ ನನ್ನ ತಂದೆ ನನ್ನ ಜೊತೆ ಇದ್ದಾನೆ ಅಂತಂದಾಗ ಎಲ್ಲದರಲ್ಲಿಯೂ ಸಹ ನನ್ನ ಕಲ್ಯಾಣವೇ ಅಡಗಿದೆ, ನನಗೆ ಒಳ್ಳೆಯದೇ ಆಗುತ್ತದೆ ಎಂಬಂತಹ ನಿಶ್ಚಯ ಬುದ್ಧಿ ಆ ಪರಮಪಿತನಲ್ಲಿ ನಾವು ಇಡಬೇಕು. ಈ ನಿಶ್ಚಯ ಹಾಗೂ ನಿಶ್ಚಿಂತ ಸ್ಥಿತಿಯೇ ನಮ್ಮನ್ನು ಗುರಿ ತಲುಪಿಸುತ್ತದೆ. ಪರಮ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಮ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो